ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಬನ್ನಿ ಇವತ್ತು ಬೆಳಗಿನ ತಿಂಡಿನ ಸುಲಭವಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ. ಬೀಟ್ರೂಟ್ ಪಲ್ಯ ಮತ್ತು ಕ್ಯಾರೆಟ್ನ ಬಾಕ್ಸ್ಗಾಗಲಿ ಲಂಚ್ಗಾಗಲಿ ಚೆನ್ನಾಗಿರುತ್ತೆ. ಬನ್ನಿ ಇವಾಗ ಒಂದು 6 ಈರುಳ್ಳಿ ತೊಗೊಂಡಿದ್ದೀನಿ. ಇಲ್ಲಿ ಈರುಳ್ಳಿನ ಚಾಪ್ ಮಾಡ್ಕೊಳ್ಳೋಣ ಚಿಕ್ಕ ಚಿಕ್ಕದಾಗಿ. ನೀವು ಕೈಯಲ್ಲಿ ಹಚ್ಚೋರಿದ್ರೆ ಕೈನಲ್ಲೇ ಹಚ್ಕೊಳ್ಳಿ. ಬೀಟ್ರೂಟ್ನ ನಾನು ನೈಟೇ ಸಿಪ್ಪೆ ಎಲ್ಲ ತೆಗೆದು ಫ್ರಿಜ್ಜಲ್ಲಿ ಇಟ್ಟಿದ್ದೆ, ಅದರಿಂದ ಬೆಳಗ್ಗೆ ಬೇಗನೆ ಎದ್ದು ತಿಂಡಿ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ. ಈ ಟ್ರಿಕ್ನೆಲ್ಲ ನಾವು ಫಾಲೋ ಮಾಡಿದ್ರೆ ನೈಟೇ ಸ್ವಲ್ಪ ಪ್ರಿಪ್ರೇಷನ್ ಮಾಡಿ ಇಟ್ಕೊಂಡಿದ್ರೆ ಈಗ ಬೆಳಗ್ಗೆ ಹೊತ್ತು ಬೇಗನೆ ನಾವು ತಿಂಡಿ ಮಾಡ್ಕೋಬೋದು. ಕೆಲ್ಸಕ್ಕೆ ಹೋಗೋರಿಗೆ, ಮಕ್ಕಳಿಗೆ ಲಂಚ್ ಬಾಕ್ಸಿಗೆಲ್ಲನೂ ಬೇಗ ಆಗುತ್ತೆ. ಈಗ ಮೀಡಿಯಮಾಗಿ ಸೈಜಲ್ಲಿ ಬೀಟ್ರೂಟ್ನ ಕಟ್ ಮಾಡಿ ನಾನು ಚಾಪರ್ಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ನಮಗೆ ಯಾವ ರೀತಿ ತುಂಬ ನುಣ್ಣಗಾಗೋದು ಬೇಡ, ಸ್ವಲ್ಪ ಪೀಸ್ ಬಾಯಿಗೆ ಸಿಕ್ಕೋ ಥರ ಇರಲಿ. ನಂತರ ಇಲ್ಲಿ ಬಾಣಲೆನ ಒಲೆ ಮೇಲೆ ಇಟ್ಕೊಂಡು 2 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು ಸಾಸಿವೆ, ಜೀರಿಗೆ, ನಂತರ 2 ಸ್ಪೂನ್ ಆಗೋಷ್ಟು ಉದ್ದಿನಕಾಳನ್ನು ಯೂಸ್ ಮಾಡಿದ್ದೀನಿ. ಉದ್ದಿನಕಾಳು ಸ್ವಲ್ಪ ಕೆಂಪಗಾದ ನಂತರ ಹಿಂಗು ಸ್ವಲ್ಪ ಮತ್ತು ಈರುಳ್ಳಿ, ಕರಿಬೇವಿನ ಸೊಪ್ಪನ್ನು ಹಾಕಿ ಸ್ವಲ್ಪ ಈರುಳ್ಳಿ ಕೆಂಪಾಗೋವರೆಗೂ ಹುರ್ಕೊಳ್ಳೋಣ. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ನಮ್ಮ ಚಾನಲ್ನ. ಈಗ ಬೀಟ್ರೂಟ್ನೆಲ್ಲ ಒಗ್ಗರಣೆಗೆ ಹಾಕ್ಕೊಂಡು ರುಚಿಗೆ ತಕ್ಕಾದಷ್ಟು ಉಪ್ಪು, ಧನಿಯಾ ಪುಡಿ 1 ಸ್ಪೂನು, ಖಾರದ ಪುಡಿ 1 ಸ್ಪೂನು, ನಿಮ್ಗೆ ಎಷ್ಟು ಖಾರಕ್ಕೆ ಬೇಕೋ ಅಷ್ಟು ಖಾರ ನೋಡಿ ಯೂಸ್ ಮಾಡ್ಕೊಳ್ಳಿ. ಗರಂ ಮಸಾಲ 1 ಸ್ಪೂನ್ ಆಗೋಷ್ಟು ಯೂಸ್ ಮಾಡಿದ್ದೀನಿ. ನಂತರ ಕೊತ್ತಂಬರಿ ಸೊಪ್ಪಿದ್ದರೆ ಕೊತ್ತಂಬರಿ ಸೊಪ್ಪನ್ನ ಮಿಕ್ಸ್ ಮಾಡ್ಕೊಳ್ಳಿ. ನಾನು ಕೊತ್ತಂಬರಿ ಸೊಪ್ಪು ಹಾಕೋದನ್ನ ತೋರಿಸಿಲ್ಲ. ಎಲ್ಲನೂ ಹಾಕಿ ಮಿಕ್ಸ್ ಮಾಡಿ ನೀಟಾಗಿ ಬೀಟ್ರೂಟ್ಗೆಲ್ಲ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡಿಕೊಂಡು ಮುಚ್ಚಳ ಮುಚ್ಚಿ ಒಂದು 2 ನಿಮಿಷಕ್ಕೊಂದು ಸತಿ ಕೈ ಆಡಿಸ್ತಾರಿ, ಇಲ್ಲಾಂದರೆ ತಳ ಅಂಟುತ್ತೆ. ಫ್ಲೇಮ್ ಯಾವಾಗಲೂ ಮೀಡಿಯಮಾಗಿ ಇಟ್ಕೊಂಡಿರಿ. ನಂತರ ಇಲ್ಲಿ ಚಪಾತಿ ಹಿಟ್ಟನ್ನ ಒಂದು ಅರ್ಧ ಅವರ್ ಮುಂಚೆ ಕಲಸಿಟ್ಟಿದ್ದೆ ನೋಡಿ. ಈಗ ಸ್ವಲ್ಪ ನಂತರ ನೀಟಾಗಿ ಕಲಿಸ್ಕೊಳ್ಳೋಣ. ಸ್ವಲ್ಪ ಹಿಟ್ಟು ತಗೊಂಡು ಈ ಥರ ಚೆನ್ನಾಗಿ ನಾದ್ಕೊಳ್ಳೋದ್ರಿಂದ ಚಪಾತಿ ಮೆತ್ತಗೆ ಬರುತ್ತೆ. ಈ ಥರ ಸ್ವಲ್ಪ ಹೊತ್ತು ಚಪಾತಿ ಹಿಟ್ಟನ್ನ ಸ್ವಲ್ಪ ನಾದ್ಕೊಂಡು ನಂತರ ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಉಂಡೆ ಮಾಡಿಕೊಂಡು ಚಪಾತಿನ ಲಟ್ಸ್ಕೊಳ್ಳೋಣ. ನಾನಿಲ್ಲಿ ಚಾಕು ಸಹಾಯದಿಂದ ಪೀಸಸ್ ಮಾಡ್ಕೊಳ್ತಾ ಇದ್ದೀನಿ ಚಪಾತಿ ಹಿಟ್ಟನ್ನ. ನಂತರ ಚಪಾತಿನ ಒಮ್ಮೆ ತೀಡ್ಕೊಂಡಿದ್ದಾದಮೇಲೆ ಇದನ್ನು ಮತ್ತೆ ಮಡಚಿ ಟ್ರಯಾಂಗಲ್ ಶೇಪಲ್ಲಿ ನಾನು ಒತ್ಕೊಳ್ತಾ ಇದ್ದೀನಿ. ಟೈಮ್ ಇತ್ತು ಅಂದರೆ ನೀವು ಮಾಡ್ಕೊಳ್ಳಿಲ್ಲ ಅಂದರೆ ಒಂದೇ ಸತಿನೇ ನೀವು ಚಪಾತಿನ ತೀಡ್ಕೊಂಡು ಸುಟ್ಕೋಬೋದು. ನಾನಿಲ್ಲಿ ಚಪಾತಿಗೆ ಯಾವುದು ಮೈದಾ ಏನು ಯೂಸ್ ಮಾಡಿಲ್ಲ. ಸ್ವಲ್ಪ ಉಪ್ಪು, ಸ್ವಲ್ಪ ಸಕ್ಕರೆ ಯೂಸ್ ಮಾಡಿದ್ದೀನಿ. ನಿಮಗೆ ಟೈಮ್ ಇದ್ದರೆ 1 ಅವರ್ ಮುಂಚೆ ಹಿಟ್ಟನ್ನು ಕಲಸಿಟ್ಟಿದ್ರೆ ಚಪಾತಿ ಮೆತ್ತಗೆ ಚೆನ್ನಾಗಿ ಬರುತ್ತೆ. ನೋಡಿ, ಚಪಾತಿ ಮಾಡ್ಕೊಳ್ಳೋಣ. ಇಲ್ಲಿ ಈ ಕಡೆ ಬೀಟ್ರೂಟ್ ಪಲ್ಯನ ಆಗಾಗೊಮ್ಮೆ ಕೈ ಆಡ್ತಾ ಇರೋಣ, ಇಲ್ಲಾಂದರೆ ತಳ ಅಂಟ್ಬಿಡುತ್ತೆ. ಒಂದು 15 ನಿಮಿಷ ಬೇಯಿಸಿದ್ರೆ ಸಾಕು. 2 ನಿಮಿಷಕ್ಕೊಮ್ಮೆ ಈ ಥರ ಕೈ ಆಡಿಸ್ಕೊಳ್ತಾರೆ, ಬೀಟ್ರೂಟ್ ಪಲ್ಯ ರೆಡಿ ಆಗಿಬಿಡುತ್ತೆ. ನೀರು ಏನೂ ಹಾಕೋಂಗಿಲ್ಲ ಬೀಟ್ರೂಟ್ ಪಲ್ಯಕ್ಕೆ, ಅದರಲ್ಲಿರೋ ನೀರೇ ಸಾಕು. ಬೀಟ್ರೂಟಲ್ಲಿ ಇರ್ತಕ್ಕಂಥ ನೀರೇ ಬಿಟ್ಕೊಳ್ಳುತ್ತೆ. ನೋಡಿ, ಚಪಾತಿನ ಒಂದು ಸೈಡ್ ಬೇಯಿಸ್ಬಿಟ್ಟು ನಂತರ ಎಣ್ಣೆ ಹಾಕೋದ್ರಿಂದ ಚಪಾತಿ ಚೆನ್ನಾಗಿ ಬೇಯುತ್ತೆ. ಡೈರೆಕ್ಟಾಗಿ ಫಸ್ಟೇ ಎಣ್ಣೆ ಹಾಕಬಾರ್ದು. ಡೈರೆಕ್ಟಾಗಿ ಎಣ್ಣೆ ಹಾಕಿ ಚಪಾತಿ ಹಾಕೋದ್ರಿಂದ ಗಟ್ಟಿ ಆಗಿಬಿಡುತ್ತೆ, ಮತ್ತು ಚೆನ್ನಾಗಿ ಬೇಯೋದಿಲ್ಲ ಚಪಾತಿ. ನೋಡಿ, ಈ ಥರ ಫಸ್ಟೇ ಒಂದು ಸೈಡ್ ಬೇಯಿಸಿ ನಂತರ ಎಣ್ಣೆ ಹಾಕೋದ್ರಿಂದ ಆ ಥರ ಚೆನ್ನಾಗಿ ಚಪಾತಿ ಬೇಯುತ್ತೆ. ನೋಡಿ, ಯಾರೆಲ್ಲ ಈ ಥರ ಟ್ರಿಕ್ನ ಫಾಲೋ ಮಾಡಿ ಚಪಾತಿ ಬೇಯಿಸ್ತೀರಾ ಅಂತ ಕಮೆಂಟ್ ಮಾಡಿ. ನಾನು ಚಪಾತಿ ಮಾಡೋದಿದ್ರೆ ಹೀಗೆ ಮಾಡೋದು. ಒಂದು ಬೆಂದಿದ್ದಾದಮೇಲೆ ನಂತರ ಅದ್ರ ಮೇಲೆ ಇನ್ನೊಂದು ಚಪಾತಿ ಹಾಕೋದ್ರಿಂದ
ಬೇಗ ಚಪಾತಿ ಚೆನ್ನಾಗಿ ಬೇಯುತ್ತೆ ಮತ್ತು ಮೆತ್ತಗೆ ಚಪಾತಿ ಚೆನ್ನಾಗಿ ಬರುತ್ತೆ. ನಾನು ಯಾವಾಗಲೂ ಚಪಾತಿ ಹೀಗೆ ಬೇಯಿಸೋದು, ತುಂಬ ಸುಲಭವಾಗಿ ಬೇಗನೆ ಬೇಯುತ್ತೆ ಚಪಾತಿ. ಈ ಥರ ಗುಳ್ಳೆ ಗುಳ್ಳೆ ಚೆನ್ನಾಗಿ ಬೇಯುತ್ತೆ ಚಪಾತಿ, ಒಂದ್ರ ಮೇಲೆ ಒಂದು ಈ ಥರ ಹಾಕಿ ಬೇಯಿಸೋದ್ರಿಂದ. ನಂತರ ಬನ್ನಿಯಲ್ಲಿ ಬದನೆಕಾಯಿ ಫ್ರೈ ಮಾಡೋದು ಹೇಗಂತ ನೋಡ್ಕೊಳ್ಳೋಣ. ಈ ಥರ ಒಂದು ಪುಲ್ಕ ಮಾಡೋವಂಥ ಜಾಲ್ರ ಇರ್ತಕ್ಕಂಥ ತವನ ತೊಗೊಂಡಿದ್ದೀನಿ ನಾನಿಲ್ಲಿ. ಬದನೆಕಾಯಿ ನಂತರ ತೊಳ್ಕೊಂಡು ಗ್ಯಾಸ್ ಮೇಲೆ ಸುಟ್ಕೊಳ್ಳೋಣ. ಸುತ್ತು ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಬದನೆಕಾಯಿನ. ಇಲ್ಲಿ ಆ ಜಾಲ್ರಲ್ಲಿ ಬೇಯಿಸೋದು ಲೇಟ್ ಆಯಿತು ಅನಿಸುತ್ತೆ, ಅದಕ್ಕೆ ನಾನು ಡೈರೆಕ್ಟಾಗಿ ಗ್ಯಾಸ್ ಮೇಲೇ ಸುಟ್ಕೊಳ್ತಾ ಇದ್ದೀನಿ. ಒಲೆ ಕೆಂಡದಲ್ಲಿ ಸುಟ್ಟರೆ ಇನ್ನೂ ಚೆನ್ನಾಗಿರುತ್ತೆ. ಕೆಂಡ ಇರೋರು ಕೆಂಡದಲ್ಲಿ ಬೇಕಿದ್ರೂ ಸುಟ್ಕೊಳ್ಬೋದು. ನಂತರ ಸುಟ್ಟಿದಾದಮೇಲೆ ಬದನೆಕಾಯಿನ ಸೈಡ್ಗಿಡೋಣ ಸ್ವಲ್ಪ ಹೊತ್ತು ಆರಲಿ ಅಂತ. ಇಲ್ಲಿ ಒಂದು 3 ಮೀಡಿಯಮ್ ಸೈಜ್ ಟೊಮೊಟೊನ ನಾನು ಚಾಪರ್ಗೆ ಹಾಕಿ ಚಾಪ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ಇಲ್ಲಿ ಬದನೆಕಾಯಿನ ಸಿಪ್ಪೆನ ನೀಟಾಗಿ ಬಿಡಿಸ್ಕೊಳ್ಳೋಣ. ನೀಟಾಗಿ ಚೆನ್ನಾಗಿ ಸುಟ್ಟಿದ್ರೆ ಬದನೆಕಾಯಿಲಿರೋ ಸಿಪ್ಪೆ ಅದಾಗದೇ ಮೇಲೆ ಏಳುತ್ತೆ. ಇಷ್ಟ ಇರೋ ಸಿಪ್ಪೆ ಸಮೇತ ಹಾಗೆ ತಿನ್ಬೋದು, ಸಿಪ್ಪೆ ತಿನ್ನೋದ್ರಿಂದ ಏನೂ ತೊಂದರೆ ಇಲ್ಲ. ನಂತರ ನೋಡಿ ಇಲ್ಲಿ ಸ್ವಲ್ಪ ಬದನೆಕಾಯಿನ ಚಿಕ್ಕದಾಗಿ ಹೆಚ್ಕೊಳ್ಳೋಣ. ಹೆಚ್ಕೊಂಡಿದ್ದ ನಂತರ ಒಗ್ಗರಣೆಗೆ ಈಗ ಈರುಳ್ಳಿ, ಕರಿಬೇವಿನ ಸೊಪ್ಪು, ಟೊಮೊಟೊ ಎಲ್ಲ ರೆಡಿ ಆಗಿದೆ. ಬನ್ನಿ ಒಗ್ಗರಣೆ ಹಾಕ್ಕೊಳ್ಳೋಣ. ಈಗ ಒಲೆ ಮೇಲೆ ಒಂದು ಬಾಣಲೆ ಇಟ್ಕೊಂಡು 2 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿ, ಸಾಸಿವೆ ಮತ್ತು ಚಿಟಿಕೆ ಅರಿಶಿನ, ಜೀರಿಗೆ ಸ್ವಲ್ಪ, ನಂತರ ಹಿಂಗು. ನಾನು ಎಲ್ಲ ಅಡುಗೆಗಳಿಗೂ ಹಿಂಗು ಯೂಸ್ ಮಾಡ್ತೀನಿ, ನೀವು ಯೂಸ್ ಮಾಡಿ, ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು. ಮತ್ತು ಈರುಳ್ಳಿ, ಕರಿಬೇವಿನ ಸೊಪ್ಪನ್ನು ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸ್ಕೊಂಡು ಸ್ವಲ್ಪ ಕೆಂಪಗಾಗೋವರೆಗೂ ಹುರ್ಕೊಳ್ಳೋಣ ಈರುಳ್ಳಿನ. ನಂತರ ಈರುಳ್ಳಿನ ಸ್ವಲ್ಪ ಕೆಂಪಗಾಗಿದ್ದಾದಮೇಲೆ ಬೇಕಿದ್ದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ನೀವು ಯೂಸ್ ಮಾಡ್ಬೋದು, ಚೆನ್ನಾಗಿರುತ್ತೆ. ಈರುಳ್ಳಿ ಸ್ವಲ್ಪ ಕೆಂಪಗಾದ ನಂತರ, ಈರುಳ್ಳೆಲ್ಲ ಫ್ರೈ ಆದ ನಂತರ ಚಾಪ್ ಮಾಡಿರ್ತಕ್ಕಂಥ ಟೊಮೊಟೊನ ಸೇರಿಸ್ಕೊಳ್ಳೋಣ. ಟೊಮೊಟೊ ಸ್ವಲ್ಪ ಮೆತ್ತಗಾದ ಮೇಲೆ ಮ್ಯಾಶ್ ಮಾಡಿರ್ತಕ್ಕಂಥ ಬದನೆಕಾಯಿನ ಸೇರಿಸ್ಕೊಳ್ಳೋಣ. ನೋಡಿ, ನಂತರ ಇಲ್ಲಿ ರುಚಿಗೆ ತಕ್ಕದಷ್ಟು ಉಪ್ಪು. ನಾನಿಲ್ಲಿ ಸಾಂಬಾರು ಪುಡಿನ ಯೂಸ್ ಮಾಡ್ತಾಯಿದ್ದೀನಿ. ಖಾರ ನೋಡಿ ನೀವು ಸಾಂಬಾರು ಪುಡಿನ ಯೂಸ್ ಮಾಡಿ. ನಮ್ಮ ಸಾಂಬಾರು ಪುಡಿನಲ್ಲೇ ಖಾರ ಇರೋದ್ರಿಂದ ನಾನು ಯಾವುದೇ ರೀತಿಯಾದಂಥ ಖಾರದ ಪುಡಿ, ಮೆಣಸಿನ್ಕಾಯಿ ಯೂಸ್ ಮಾಡಿಲ್ಲ. ಸ್ವಲ್ಪ ಗರಂ ಮಸಾಲ. ನಂತರ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು 10ರಿಂದ 12 ನಿಮಿಷ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಬೇಯಿಸ್ಕೊಳ್ಳಿ. ಆಗಾಗ ಒಮ್ಮೆ ಕೈ ಆಡೋದನ್ನ ಮಾತ್ರ ಮರಿಬೇಡಿ. ನಂತರ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಕಲಿಸ್ಕೊಳ್ಳಿ. ಈ ಗ್ರೇವಿ ಮುದ್ದೆಗೆ, ಅನ್ನಕ್ಕೆ, ಚಪಾತಿಗೆ, ದೋಸೆಗೆ ಚೆನ್ನಾಗಿರುತ್ತೆ. ಒಮ್ಮೆ ಮಾಡಿಕೊಂಡು ಊಟ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಒಂದು 2 ನಿಮಿಷ 3 ನಿಮಿಷ ಬಿಟ್ಟು ಪ್ಲೇಟ್ ಮುಚ್ಚಿ ನಂತರ ಪ್ಲೇಟ್ ತೆಗೆದು ಆಗಾಗ ಈ ಥರ ಕೈ ಆಡಿಸ್ಕೊಳ್ಳಿ. ಪಾತ್ರೆ ಸ್ವಲ್ಪ ದಪ್ಪ ತಳ ಇರೋ ಪಾತ್ರೆನ ಯೂಸ್ ಮಾಡಿದ್ರೆ ಒಳ್ಳೆಯದು. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ. ನಂತರ ಇಲ್ಲಿ ಬದನೆಕಾಯಿ ಗ್ರೇವಿ ರೆಡಿ ಆಯ್ತು ನೋಡ್ಬೋದು. ಚಪಾತಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಇದು. ನಾವು ತುಂಬ ಜಾಸ್ತಿ ಚಪಾತಿಗೆ ಈ ಥರ ಈ ಗ್ರೇವಿನ ಮಾಡೋದು. ನೋಡಿ, ಕಡಿಮೆ ಸಮಯದಲ್ಲಿ 2 ರೀತಿಯಾದಂಥ ಪಲ್ಯ, ಚಪಾತಿ ರೆಡಿಯಾಗಿದೆ. ಎಂಜಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.